ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಮೈಸೂರಿನಲ್ಲಿ ಒಂದು ಜಯದೇವ ಹಾಸ್ಪಿಟಲ್ನ ಅಂದು ಶಾಸಕರಾದಂಥ ವಾಸು ಅವರು ಅವ್ರ ಅವಧಿಯಲ್ಲಿ ಅದನ್ನು ತಂದು ಇವತ್ತು ಒಂದು ದೊಡ್ಡ ಆಸ್ಪತ್ರೆ ಕಟ್ಟವ್ರೆ. ಅದು ಒಂದು ಸಂತೋಷದ ವಿಚಾರವಾದರೆ, ಇನ್ನೊಂದು ಅಂದರೆ ಈ ಆಸ್ಪತ್ರೆಯಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಬರುವಂಥ ರೋಗಿಗಳಿಗೆ ಚಿಕಿತ್ಸೆ ನೀಡೋಕ್ಕೆ ಮತ್ತು ಬೆಂಗಳೂರು ದೂರ ಅಂತೇಳಿ ಮಾಡಿದಂಥ ಆಸ್ಪತ್ರೆಗೆ ಇವತ್ತು ಸಿಬ್ಬಂದಿಗಳಿಲ್ಲದೆ ಕಳೆದ 2-3 ದಿನದಿಂದ ಸರಣಿ ಸಾವು ಆಯ್ತಿದೆ ಅಂತ ನಾವು ಮಾಧ್ಯಮದಲ್ಲೆಲ್ಲ ಬಿತ್ತರಿಸಿ ನೋಡ್ತಾ ಇದ್ದೀವಿ. ಇದ್ರ ವಿಚಾರವಾಗಿ ಇವತ್ತು ಒಂದು ಮನುಷ್ಯನಿಗೆ ಹೃದಯಾಘಾತ ಆಗಿದ್ರೆ ಕ್ಷಣಾರ್ಧದಲ್ಲಿ ಸಾವನ್ನಪ್ಪುವಂಥ ಅದು ಕಾಯಿಲೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಸ್ಪತ್ರೆ ಓಪನ್ ಮಾಡಿ ವೈದ್ಯರಿಲ್ಲ, ಸಿಬ್ಬಂದಿಗಳ ಕೊರತೆ ಅಂತ ಸರಣಿ ಸಾವಾಯ್ತು ಅಂತಂದರೆ ಸುಮ್ಮನೆ ನೋಡಕ್ಕೆ ಕಟ್ಟಿದ್ರೆ ಹಾಸ್ಪಿಟ್ಲನ್ನ ಭಾಳ ಅದ್ಭುತವಾಗಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಜನಗಳು ಸುಮಾರು ಈ ಮೈಸೂರು ಸೇರಿದಂತೆ ಚಾಮರಾಜನಗರ, ಕೊಡಗು, ಮಂಡ್ಯ, ಈ ಸುತ್ತಮುತ್ತ ಜಿಲ್ಲೆಗಳ 5-6 ಜಿಲ್ಲೆಗಳಲ್ಲಿ ಆಸ್ಪತ್ರೆ ಇದೆ. ಒಂದು ಕಟ್ಟದ ಆಸ್ಪತ್ರೆಗೆ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದಂಥ ಒಂದು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಮತ್ತು ಡಾಕ್ಟರ್ಗಳ ಕೊರತೆ ಇದೆ, ಸರಣಿ ಸಾವಾಯಿತು ಅಂದರೆ ಆಸ್ಪತ್ರೆ ಕಟ್ಟೇನು ಪ್ರಯೋಜನ? ಮೇಂಟೆನೆನ್ಸ್ ಮಾಡಲಿಲ್ಲ ಅಂದಮೇಲೆ ಸಿಬ್ಬಂದಿ, ಇದು ಬೇರೆ ವಿಚಾರ ಅಲ್ಲ. ಒಬ್ಬ ಮನುಷ್ಯ ಹಸುವಿತ್ಕೊಂಡ್ರೆ ಸಂಜೆ ಊಟ ಮಾಡ್ಬೋದು. ಇದು ಹೃದಯ ರೋಗಕ್ಕೆ ಸಂಬಂಧಪಟ್ಟ ವಿಚಾರವಾಗಿರೋದ್ರಿಂದ ಇದು ಅತಿ ಸೂಕ್ಷ್ಮವಾದ ವಿಷಯ. ಇದಕ್ಕೆ ಸಂಬಂಧಪಟ್ಟಂಥ ಇದ್ರ ಬಗ್ಗೆ ಶೀಘ್ರವಾಗಿ ತೀರ್ಮಾನ ತಗೊಂಡು ಅಲ್ಲೇನು ಕೊರತೆ ಆಗಿದೆ ಮತ್ತು ಈಗ ಆಗಿರೋದಕ್ಕೆ ಯಾರು ತೊಂದರೆ ಆಗಿರೋದಕ್ಕೆ ಯಾರು ಜವಾಬ್ದಾರರು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾಕೆಂದರೆ ವೈದ್ಯರು ಈಗ ದೇವ್ರ ಸಮಾನ ಅಂತ ಹೇಳ್ತಾರೆ. ಅವರೇ ಹೇಳ್ದಾದ್ಮೇಲೆ ಅಲ್ಲಿ ಏನು ಕೊರತೆ ಆಗೋದು, ಅದು ಕಾರಣಕರ್ತ ಆಡಳಿತಾತ್ಮಕವಾಗಿ ದೋಷಗಳೇನನ್ನು ಪರಿಶೀಲನೆ ಮಾಡಿ ಅಲ್ಲಿ ಉತ್ತಮವಾದ ವೈದ್ಯರನ್ನು ಮತ್ತು ಸಿಬ್ಬಂದಿಗಳನ್ನ ಅನಿವಾರ್ಯ ಅವಶ್ಯಕತೆ ತಕ್ಕಂತೆ ಇದೆ ಅಲ್ಲಿ ನಿಯೋಜಿಸಿ ಮೊದಲು ರೋಗಿಗಳನ್ನ ಕಾಪಾಡಿ ಸ್ವಾಮಿ. ಬರೋದು ಹಾಸ್ಪಿಟ್ಲುಗಳಿಗೆ ರೋಗಿಗಳು ಜೀವ ಉಳಿಸ್ಕೊಳ್ಳಿಕ್ಕೆ, ಯಾರು ಸಾವನ್ನು ನಿರೀಕ್ಷೆ ಮಾಡಲು ಬರಲ್ಲ. ಈಗ ಆಗಿರೋದು ನೋಡಿದ್ರೆ ಮಾಧ್ಯಮದಲ್ಲಿ ಬಿತ್ತಾರೆ ನೋಡಿದ್ರೆ ಸರಣಿ ಸಾವಾಯಿತು, 12 ಜನ ಸರಣಿ ಸಾವು, ಹೃದಯಾಘಾತಕ್ಕೆ ಬಂದ ಸಮಸ್ಯೆಗೆ ಸ್ಪಂದಿಸ್ತೇನೆ, ಆ ರೋಗಿಗಳು ಸ್ಪಂದಿಸ್ತೇನೆ ಸಾವಾಗಿದೆ ಅಂತ ತಿಳಿದು ಬಂದ ವಿಚಾರ ಭಾಳ ದುಃಖ ಆಗಿದೆ. ದಯವಿಟ್ಟು ಸಂಬಂಧಪಟ್ಟ ಮಿನಿಸ್ಟ್ರುಗಳು ಮತ್ತು ಕರ್ನಾಟಕ ಸರ್ಕಾರ, ಈಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಖುದ್ದಾಗಿ ಗಮನ ಹರಿಸಿ ಅದಕ್ಕೆ ಸಂಬಂಧಪಟ್ಟ ಆಸ್ಪತ್ರೆಗೆ ಎಷ್ಟೆಷ್ಟು ಸಿಬ್ಬಂದಿಗಳು ಬೇಕದನ್ನ ತಗೊಂಡು ಅದನ್ನು ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇದು ಶೋಚನೀಯ ಸ್ಥಿತಿ. ಈ ರೀತಿ ದುರಂತರ ಆಗಿರೋದಕ್ಕೆ ನ್ಯಾಯಾಧೀಶರ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ತನಿಖೆ ಮಾಡಲಿ. ಅಲ್ಲಾಗಿರೋ ಸರಣಿ ಸಾವಿಗೆ ಯಾರು ಕಾರಣಕ್ಕಂತ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಮುಂದೆ ಈ ರೀತಿ ಘಟನೆ ಆಗದಂತೆ ಕ್ರಮ ವಹಿಸ್ಬೇಕಂತ ಆಗ್ರಹಿಸ್ತಾ ಇದ್ದೀನಿ. ಇನ್ನೊಂದು, ಒಂದು ದಿನಕ್ಕೆ ಅಲ್ಲಿ 2-3 ಸಾವಿರ ಪೇಷಂಟ್ ಬರ್ತಾರೆ. ಒಂದು BP ಚೆಕ್ ಮಾಡಬೇಕು ಅಂತಂದರೆ ಅಲ್ಲಿ ಸುಮಾರು 1 ಗಂಟೆ ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ. ಅದೇ ಹೇಳ್ತಾ ಇದ್ದೀನಿ. ಈಗ ನೋಡಿ, ಇವರು ಶುಲ್ಕನೂ ಕೊಡ್ತಾರೆ, ಗೌರ್ಮೆಂಟ್ ಶುಲ್ಕ ಇರ್ಬೋದು. ಹಂಗೆ ಕಾಯಿಸುವಂಗಿದ್ರೆ ಹಾಸ್ಪಿಟ್ಲ್ ಹಾಕ್ಬೇಕು ಸ್ವಾಮಿ. ಗೌರ್ಮೆಂಟ್ ಹಾಸ್ಪಿಟ್ಲು ಅಂದರೆ ಅದನ್ನು ಬದಲಾವಣೆ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಪ್ರೈವೇಟ್ ಹಾಸ್ಪಿಟ್ಲಿಗಿಂತ ಸ್ಪೀಡಾಗಿದೆ ಅಂತ ಬರಬೇಕು. ಕಾಯ್ಕೊಂಡಿದ್ದು ರೋಗಿಗಳು ಒಂದು ಟಿಕೆಟ್ ತೊಗೊಳ್ಳೋಕ್ಕೆ, ಒಂದು ಚೀಟಿ ಮಾಡಿಸೋಕ್ಕೆ 100 ಜನ ಕಾಯ್ದಾದರೆ ಯಾಕಿರಬೇಕು ಹಾಸ್ಪಿಟ್ಲು? ಬಂದ ತಕ್ಷಣ ಅವ್ರಿಗೆ ವ್ಯವಸ್ಥೆ ಆಗೋಂಗೆ ಒಂದು ತಾಂತ್ರಿಕವಾಗಿ ಹೆಚ್ಚಿನ ಸಿಬ್ಬಂದಿ ಹಾಕಿ ಸಂದರ್ಶನಕ್ಕೆ ಬಂದವರು ಚೀಟಿ ಕೊಟ್ಟರಿಗೆ ಒಂದು 4-5 ಕೌಂಟ್ರ್ ಓಪನ್ ಮಾಡಿ. ಅಲ್ಲ, ಪ್ರತಿ ಚಿಕಿತ್ಸೆಗೂ ದುಡ್ಡು ತಗೊಳ್ತಾರಲ್ಲಿ. ಅಡ್ಮಿಟ್ ಆಗಿ ಆಪ್ರೇಷನ್ ಆದರೆ ಮಾತ್ರ ಅವ್ರಿಗೆ ಬೇರೆ ಬೇರೆ BPL ಕಾರ್ಡ್ ಇರ್ಬೋದು, ಯಶಸ್ವಿನಿ ಇರ್ಬೋದು ಅಪ್ಲೈ ಆಗುತ್ತೆ. ಅದಕ್ಕೆ ಮುಂಚೆ ಪ್ರಾಥಮಿಕವಾಗಿ ಏನು ಚಿಕಿತ್ಸೆ ಮಾಡ್ತಾರೆ, ಪ್ರಯೋಗಾಲಯ ಫೀಸ್ ಇದೆ ಅದೆಲ್ಲ ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲೇನು ಉಚಿತವಾಗಿ ಏನು ನೋಡ್ತಾ ಇಲ್ಲ ಅಲ್ಲಿ. ಆದಾಗ್ಯೂ ಕೂಡ ಅಲ್ಲಿ ಸಿಬ್ಬಂದಿಗಳ ಕೊರತೆ, ವೈದ್ಯರ ಕೊರತೆ ಅನ್ನೋದು ದಿನೇ ದಿನೇ ಕೇಳಿ ಬರ್ತಾ ಇದೆ. ನೋಡಿ, ಈಗ ನೀವು ಹೇಳಿದಂಗೆ ಹಾಸ್ಪಿಟ್ಲುಗಳು ಸೇವಾ ಸಂಸ್ಥೆಗಳು ಹೊರತು ಲಾಭದಾಯಕ ಸಂಸ್ಥೆಗಳಲ್ಲ. ಒಂದು ಚಾರ್ಜಸ್ ಮಾಡಿದ್ರೆ ಅದನ್ನು ಕಟ್ತಾವ್ರೆ. ಕಡಿಮೆ ಇರ್ಬೋದು, ಬಡವ್ರಿಗೆ BPL ಕಾರ್ಡ್ಗೆ ಉಚಿತವಾಗಿ ಕಡಿಮೆ ಇರ್ಬೋದು, ಫೀಸ್ನು ಕಟ್ತಾರಲ್ಲ, ಅದು ತಕ್ಕಂತೆ ಸಿಬ್ಬಂದಿ ಹಾಕತ್ತೆ ಆದಮೇಲೆ ಆಸ್ಪತ್ರೆಗಳು ನಿರ್ವಹಣೆ ಮಾಡಿದ್ಮೇಲೆ ಯಾಕೆ ಬೇಕು ಸ್ವಾಮಿ? ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಶರತ್ ಕುಮಾರ್ ಅಂತೇಳಿ ಸಮಾಜ ರಕ್ಷಣಾ ಸೇನೆಯ ರಾಜ್ಯ ಉಪಾಧ್ಯಕ್ಷ ಮಾತಾಡ್ತಾ ಇರೋದು. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನೇ ಮೈಸೂರಿಗೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಜಯದೇವ ಹಾಸ್ಪಿಟ್ಲ್ ಬಗ್ಗೆ ನಾವು ಎಷ್ಟು ಒಂದು ಅಪಾರವಾದಂಥ ಒಂದು ಗೌರವ ಐತೆ ಅಂತ ಹೇಳಿದ್ರೆ, ನಮ್ಮ ಮೈಸೂರಿಗೆ ಒಂದು ಹೆಮ್ಮೆಯ ವಿಚಾರ ಇದು. ಅಂಥ ಹೆಮ್ಮೆಯ ವಿಚಾರ ಇವತ್ತಿನ ದಿವಸ ಏನಾಗ್ಬಿಟ್ಟೈತೆ ಅಂದರೆ, ಈಗ ರೀಸೆಂಟಾಗಿ ಇಷ್ಟೆಲ್ಲ ಸಾವು ನೋವುಗಳೆಲ್ಲ ನಾವು ನೋಡ್ತಾ ಇದ್ರೆ ಏನಪ್ಪ ಇದು ಈ ಥರ ಮೊದಲೇ ಪರವಾಗಿರಲಿಲ್ವಲ್ಲ ಅನ್ನೋ ಒಂದು ವಿಚಾರಗಳು ನಮಗೆ ತುಂಬ ಕೇಳಿ ಬರ್ತೈತೆ. ಹಂಗಾಗಿ ನಮ್ಮ ಮೈಸೂರು ಹೆಮ್ಮೆಯ ವಿಚಾರ ಏನಪ್ಪ ಅಂದರೆ, ಜಯದೇವ ಹಾಸ್ಪಿಟ್ಲ್ ಬಗ್ಗೆ ಇನ್ನಷ್ಟು ಕಾಳಜಿ ನಮ್ಮ ಸರ್ಕಾರ ತಗೊಂಡು ನಮ್ಮ CM ಆದ ಒಂದು D.K. ಶಿವಕುಮಾರ್ ಸಾಹೇಬ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಸ್ವಲ್ಪ ಇದ್ರ ಬಗ್ಗೆ ಮೈಂಡಲ್ಲಿ ತಗೊಂಡು ನಮ್ಮ ಮೈಸೂರು ಜಿಲ್ಲೆ, ಇದಕ್ಕೆ 5 ಜಿಲ್ಲೆಗಳು ಸಂಬಂಧಪಟ್ಟಂಗೆ ಇದು ಹಾಸ್ಪಿಟ್ಲ್ ಇರೋದು, ಜಯದೇವ ಹಾಸ್ಪಿಟ್ಲು. ಹಾಗಾಗಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಈ ಹಾಸ್ಪಿಟ್ಲ್ ಬಗ್ಗೆ ಸ್ವಲ್ಪ ನೀವು ಸೀರಿಯಸ್ ಆಗಿ ಆಕ್ಷನ್ ತಗೊಂಡು
ಇದಕ್ಕೆ ಏನು ಕೊರತೆ ಆಗಿದೆ, ಏನು ಮಾಡಬೇಕು, ಇದಕ್ಕೆ ಏನು ಸಪೋರ್ಟ್ ನಾವು ಇದು ಮಾಡಿದ್ರೆ ಆಗುತ್ತೆ ಅಂತ ನೀವು ಒಂದು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ತಗೊಂಡು ದಯವಿಟ್ಟು ಇದನ್ನು ನಮಗೆ ನೆರೆಸ್ಕೊಡ್ಬೇಕು. ನಮ್ಮ ಮೈಸೂರು ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ವಿಚಾರ ಇದು. ಈ ಥರ ಆಯ್ತಾ ಇದ್ರೆ ಜಯದೇವ ಹಾಸ್ಪಿಟ್ಲದ ಹೆಸರೇ ಹಾಳಾಗ್ಬಿಡುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಎಲ್ಲ ಕಡೆನೂ ಜಯದೇವ ಹಾಸ್ಪಿಟ್ಲ್ ಅಂದರೆ ಒಂದು ಬೇರೆ ಲೆಕ್ಕಾಚಾರದಲ್ಲೇ ಹೆಸರಿದೆ. ಆ ಹೆಸರು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆಯೇನೋ ಅಂತ ನಮಗೆ ಒಂದು ಅನುಮಾನ ಸ್ಟಾರ್ಟ್ ಆಗ್ಬಿಟ್ಟೈತೆ. ಹಂಗಾಗಿ ಈಗ ನಾವು ಎಲ್ಲೇ ಬೇರೆ ಕಡೆ ಆದರೂ ಕೂಡ ಜಯದೇವಕ್ಕೆ ತೋರಿಸ್ರಪ್ಪ ಚೆನ್ನಾಗಿ ನೋಡ್ತಾರೆ ಅಂತ ನಾವು ಹೇಳ್ತೀವಿ. ಈಗ ಜಯದೇವದಲ್ಲಿ ಅಂಥ ಹಾಸ್ಪಿಟ್ಲುಗಳಲ್ಲಿ ಹಂಗೆ ಆಗ್ಬಿಟ್ಟಾಗ ನಮಗೆಲ್ಲ ಒಂದು ಕಡೆ ಬೇಜಾರಾಗೋ ಸಂಗತಿ ಇದು. ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಆದಷ್ಟು ಈ ನಮ್ಮ ಮೈಸೂರು ಜಯದೇವ ಹಾಸ್ಪಿಟ್ಲಿಗೆ ಆದಷ್ಟು ನೀವು ಒಂದು ಪರಿಶೀಲನೆ ಮಾಡಿ ಅದಕ್ಕೆ ಏನು ಕೊರತೆ ಆಗಿದೆ, ಏನು ಸಿಬ್ಬಂದಿಗಳು ಕೊರತೆ ಆಗಿದ್ದಾರಾ, ಒಂದು ಮೆಡಿಸಿನ್ ಡಿಪಾರ್ಟ್ಮೆಂಟ್ ಕೊರತೆ ಆಗಿದೆಯಾ, ಏನು ಕೊರತೆ ಆಗಿದೆ ಅಂತ ಸ್ವಲ್ಪ ನೀವು ಸೀರಿಯಸ್ ಆಗಿ ಆಕ್ಷನ್ ತಗೊಂಡು ನೀವು ಇದನ್ನು ಬಗೆಹರಿಸ್ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ.